ಇವತ್ತು ಸಭೆ ಕರೆದಿರ್ತಕ್ಕಂಥದ್ದು ಏನು 26-27ಕ್ಕೆ ಗಾಂಧಿ ಭಾರತ ಈ ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮಕ್ಕೆ ಏನೆಲ್ಲ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು ಮತ್ತು ಟ್ರಾಫಿಕ್ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು, ಪ್ರೋಟೋಕಾಲ್ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು. ಇದನ್ನೆಲ್ಲವನ್ನು ಕೂಡ ಒಬ್ಬ ಗೃಹ ಸಚಿವನಾಗಿ ನಾನು ಸಭೆಯನ್ನು ಕರೆದು ಅವ್ರ ಜೊತೆ ಚರ್ಚೆ ಮಾಡಿದ್ದೇನೆ. ಅಧಿಕಾರಿಗಳು ಬಂದಿದ್ದಾರೆ, ಅವರಿಗೆಲ್ಲರಿಗೂ ಕೂಡ ಚರ್ಚೆ ಮಾಡಿ ಇನ್ನೂ ಕೆಲವು ಇನ್ಸ್ಟ್ರಕ್ಷನ್ಸನ್ನು ಅವರಿಗೆ ಸೇಫ್ಟಿ ದೃಷ್ಟಿಯಿಂದ ಏನು ಮಾಡಬೇಕು. ಸುಮಾರು 4,500 ಪೊಲೀಸ್ ಏನು ಅಧಿವೇಶನದ ಸಂದರ್ಭದಲ್ಲಿ ಬಂದಿದ್ದರು, ಅವ್ರನ್ನ ಹಾಗೆ ಉಳಿಸ್ಕೊಂಡಿದ್ದೇವೆ. ಯಾಕೆಂದರೆ ಅಷ್ಟು ಜನ ಬೇಕಾಗ್ತದೆ ಅಂತ ಹೇಳಿ ನಾವು ಉಳಿಸ್ಕೊಂಡಿದ್ದೇವೆ. ಅದರ ಬಗ್ಗೆ ಮೀಟಿಂಗ್ ಕರೆದಿದ್ದೇನೆ. ಬೇರೆ ಯಾವುದನ್ನು ನಾವು ಬೇರೆ ವಿಚಾರಗಳನ್ನು ಚರ್ಚೆ ಮಾಡಿಲ್ಲ. ಯಾರ್ಯಾರು ಬರ್ತಿದ್ದಾರೆ, ಅದಕ್ಕೆ ಏನೇನು ಪ್ರೋಟೋಕಾಲ್ ಕೊಡಬೇಕು, ಆಮೇಲೆ ಏರ್ಪೋರ್ಟ್ನಿಂದ ಅವರನ್ನು ರಿಸೀವ್ ಮಾಡೋದು ಹೇಗೆ, ಇವೆಲ್ಲ ಡೀಟೇಲ್ಸನ್ನು ಅವ್ರ ಹತ್ರ ತಗೋಬೇಕಾಗಿತ್ತು. ಯಾರ ಹತ್ರ? ಅಧ್ಯಕ್ಷರ ಹತ್ರ. ಅವರು ಅಧ್ಯಕ್ಷರು ಇರೋದ್ರಿಂದ, KPCC ಅಧ್ಯಕ್ಷರು ಇರೋದ್ರಿಂದ DCM ಅವ್ರನ್ನ ನಾವು ಕರೆದು ಅವ್ರ ಹತ್ರ ಡೀಟೇಲ್ಸ್ ತಗೊಂಡಿದ್ದೀವಿ. ಇನ್ನೂ ಕೆಲವು ಡೀಟೇಲ್ಸ್ ಕೇಳಿದ್ದೀವಿ, ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಈಗ 3 ಫ್ಲೈಟ್ಸು ಬರ್ತಾ ಇದೆ, ಸ್ಪೆಷಲ್ ಫ್ಲೈಟ್ಸು. ಯಾವ್ಯಾವ ಫ್ಲೈಟಲ್ಲಿ ಯಾರ್ಯಾರು ಬರ್ತಾರೆ ಅದೆಲ್ಲ ಡೀಟೇಲ್ಸ್ ಬೇಕು ನಮಗೆ. ಯಾಕೆಂದರೆ ಪ್ರೋಟೋಕಾಲು ನಾವು ಒಬ್ಬೊಬ್ಬ MLA ಅವ್ರನ್ನ ಒಬ್ಬೊಬ್ಬ VIP-ಗೆ ಅಟೆಸ್ಟ್ ಮಾಡಿದ್ದೀವಿ. ಮತ್ತು ಅವರಿಗೆ ಅಕಾಮಡೇಷನ್ನು ಕೂಡ ನಾವು ಈಗ ನನ್ನನ್ನೇ ರಿಸೆಪ್ಷನ್ ಕಮಿಟಿ ಚೇರ್ಮನ್ ಮಾಡಿದ್ದಾರೆ, ಪ್ರೋಟೋಕಾಲು ಮತ್ತು ರಿಸೆಪ್ಷನ್ ಕಮಿಟಿ. ಅದಕ್ಕಾಗಿ ಆ ಸಭೆಗಳನ್ನು ಮಾಡಿದ್ದೀವಿ.